ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇತಿಹಾಸ ಮತ್ತು ಸಿನಿಮಾದ ಸುದ್ದಿಗಳನ್ನು ನೀಡುವುದರ ಜೊತೆಗೆ ರಾಜಕೀಯದ ವಿಚಾರಗಳನ್ನು ತಮ್ಮ ಮುಂದೆ ಹಿಡಿದಿದ್ರೆ ಹೇಗೆ? ಒಂದಷ್ಟು ಜನ ಈ ಬಾರಿ ನಡೆಯುವಂತಹ ಲೋಕಸಭಾ ಚುನಾವಣೆಯ ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬಹುದು ಅಥವಾ ಬಿಜೆಪಿಯಿಂದ ಯಾರು ಸ್ಪರ್ಧಿಸಬಹುದು ಎನ್ನುವಂತಹ ಪ್ರಶ್ನೆಗಳನ್ನು ನನ್ನ ಮುಂದೆ ಇಟ್ಟಿದ್ರು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದೇವನಹಳ್ಳಿಯಿಂದ KH ಮುನಿಯಪ್ಪನವರು ಸ್ಪರ್ಧಿಸುವುದು ಖಚಿತ ಎನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದು ಸತ್ಯವಾಗಿದೆ. ಆ ವಿಡಿಯೋ ಇನ್ನೂ ಇದೆ, ತಾವು ನೋಡಬಹುದು. ಜೊತೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಅರವಿಂದ ಲಿಂಬಾವಳಿಯವರು ಸ್ಪರ್ಧಿಸುವುದನ್ನು ತಡೆಯುವಂತಹ ಪ್ರಯತ್ನಗಳು ವರ್ಷದ ಹಿಂದೆಯೇ ನಡೆಯುತ್ತಿತ್ತು ಎನ್ನುವಂತಹ ಮಾಹಿತಿಯನ್ನು ಸುಮಾರು ಚುನಾವಣೆ ನಡೆಯುವಂತಹ 1 ವರ್ಷಗಳ ಹಿಂದೆಯೇ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದು ಸತ್ಯವಾಗಿದೆ. ಅಲ್ಲದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಸ್ಥಳೀಯರಿಗೆ ಅವಕಾಶ ಕೊಡುವುದಿಲ್ಲ ಎನ್ನುವಂತಹ ಸತ್ಯವನ್ನು ನಿಮ್ಮ ಮುಂದೆ ನುಡಿದಿದ್ದೆ. ಅದು ಸುಳ್ಳಾಗಲಿಲ್ಲ. ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಅಥವಾ ಬೆಂಗಳೂರು ಕೇಂದ್ರದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನು, ನಿಖರ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸ್ನೇಹಿತರೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಗೂ ಈ ಬಾರಿ ನಡೆಯುವಂತಹ ಲೋಕಸಭಾ ಚುನಾವಣೆಗೂ ಕರ್ನಾಟಕದಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ನಾವು ಈ ಬಾರಿ ಗುರುತಿಸಬಹುದು. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಈ ಕಾರಣದಿಂದ ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯ ಗೆಲುವಿನ ಓಟಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈಗ ಮಂತ್ರಿಗಳಾಗಿರುವಂತಹ ಒಂದಷ್ಟು ಪ್ರಮುಖರನ್ನು ಕಣಕ್ಕಿಳಿಸಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವಂತಹ ಪ್ರಯತ್ನ ಕಾಂಗ್ರೆಸ್ನದ್ದು. ಇತ್ತ ಬಿಜೆಪಿಗರು ಕಳೆದ ಬಾರಿ ಪಡೆದಂತಹ ಜಯವನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಎನ್ನುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಕಾರಣದಿಂದ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆಯು ನಿಚ್ಚಳವಾಗಿ ನಮಗೆ ಗೋಚರಿಸ್ತಾ ಇದೆ. ಒಂದಷ್ಟು ಜನ ಈಗಾಗಲೇ ಸ್ವಯಂ ನಿವೃತ್ತಿಯನ್ನು ಘೋಷಿಸಿಬಿಟ್ಟಿದ್ದಾರೆ. ಅಲ್ಲಿ ಸಮಸ್ಯೆ ಇಲ್ಲ. ಆದರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಸಂಸದರು ಈ ಬಾರಿಯೂ ನಮಗೇ ಅವಕಾಶ ಬೇಕು ಎನ್ನುವಂತಹ ಪಟ್ಟಿಡಿದು ಕೂತಿದ್ದಾರೆ. ಆದರೆ ಗೆಲುವಿನ ಸಾಧ್ಯತೆ ಇರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಬಿಜೆಪಿ ಮಣೆ ಹಾಕಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಅದಕ್ಕೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವು ಹೊರತಾಗಿಲ್ಲ. ಈ ಬಾರಿ ಇಲ್ಲಿ ಸಂಸದರಾಗಿರುವಂತಹ PC ಮೋಹನ್ ರವರಿಗೆ ಅವಕಾಶ ಸಿಗುವುದು ಅನುಮಾನ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. PC ಮೋಹನ್ ರವರಿಗೆ ಅವಕಾಶವನ್ನು ನಿರಾಕರಿಸಿ ಹೊಸಬರಿಗೆ, ಅದರಲ್ಲೂ ವಿಶೇಷವಾದಂಥ ಸಾಮರ್ಥ್ಯ ಉಳ್ಳಂತಹ ನಾಯಕರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಮತ್ತೊಮ್ಮೆ ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕು ಎನ್ನುವುದು ಬಿಜೆಪಿಯ ಪ್ರಮುಖರ ಲೆಕ್ಕಾಚಾರ. ಒಂದು ವೇಳೆ PC ಮೋಹನ್ ರವರಿಗೆ ಅವಕಾಶ ತಪ್ಪಿದ್ದೇ ಆದರೆ ಈ ಕ್ಷೇತ್ರದಿಂದ ಈಗ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ರವರ ಹೆಸರು ಕೇಳಿಬರ್ತಾ ಇದೆ. ಜೊತೆಗೆ ಕಳೆದ ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಂತಹ, ಈ ಬಾರಿ ರಾಜ್ಯಸಭೆಯ ಟಿಕೆಟ್ನಿಂದ ವಂಚಿತರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ರವರನ್ನು ಸಹ ಇಲ್ಲಿ ಕಣಕ್ಕಿಳಿಸಬಹುದಾ ಎನ್ನುವಂತಹ ಲೆಕ್ಕಾಚಾರ ಇದ್ದಂತಿದೆ. ಇವರಿಬ್ಬರ ಜೊತೆಗೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಂಚಿತರಾಗಿದ್ದಂತಹ ಅರವಿಂದ ಲಿಂಬಾವಳಿಯವರನ್ನು ಈ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಿದರೆ ಹೇಗೆ ಎನ್ನುವಂತಹ ಲೆಕ್ಕಾಚಾರಗಳು ಸಹ ಇದೆ ಎನ್ನುವಂತಹ ಮಾಹಿತಿ ನಮ್ಮಲ್ಲಿದೆ. ಅರವಿಂದ ಲಿಂಬಾವಳಿಯವರು ಈ ಕ್ಷೇತ್ರವಿರಬಹುದು ಅಥವಾ ಬೇರೆ ಯಾವುದೋ ಒಂದು ಕ್ಷೇತ್ರದಿಂದ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ನಿಶ್ಚಿತ. ಒಂದು ವೇಳೆ ಮತ್ತೆ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಹುಶಃ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಎನ್ನುವಂತಹ ಮಾತುಗಳು ಅವರ ಆಪ್ತರಿಂದ ಕೇಳಿಬರ್ತಾ ಇದೆ. ಇತ್ತ ಕಾಂಗ್ರೆಸ್ ಪಕ್ಷವೂ ಸಹ ಅಲ್ಪಸಂಖ್ಯಾತರನ್ನು ಈ ಬಾರಿ ಕಣಕ್ಕಿಳಿಸುವುದು ಬೇಡ ಎನ್ನುವಂತಹ ನಿರ್ಧಾರಕ್ಕೆ ಬಂದಂತಿದೆ. ಇದನ್ನು ಪರೋಕ್ಷವಾಗಿ ಮಾಜಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಘೋಷಿಸಿಬಿಟ್ಟಿದ್ದಾರೆ. ಇಲ್ಲಿ ಪ್ರತಿ ಬಾರಿಯೂ ಅಲ್ಪಸಂಖ್ಯಾತರಿಗೆ ಕೊಡುತ್ತಿದ್ದಂತಹ ಅವಕಾಶವನ್ನು ವಂಚಿಸಿದರೆ ಅಲ್ಪಸಂಖ್ಯಾತರಿಗೆ ಬೇಸರವಾಗಬಹುದು ಎನ್ನುವ ಕಾರಣದಿಂದ ಈ ಬಾರಿಯೂ ರಾಜ್ಯಸಭೆಗೆ ಅಲ್ಪಸಂಖ್ಯಾತರೊಬ್ಬರಿಗೆ ಸ್ಪರ್ಧೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ
ಇಲ್ಲಿನ ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಅಲ್ಪಸಂಖ್ಯಾತರು ತಮಗೆ ಅವಕಾಶ ಸಿಗಲಿ ಬಿಡಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ, ಯಾವುದೇ ಕಾರಣಕ್ಕೂ BJPಯ ಕಡೆಗೆ ವಾಲುವಂತಹ ಪ್ರಶ್ನೆಯೇ ಇಲ್ಲ ಎನ್ನುವಂತಹ ಗಟ್ಟಿ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದತ್ತಿದೆ. ಆ ಕಾರಣದಿಂದ ಈ ಬಾರಿ ಅವಕಾಶವನ್ನು ಕೇಳುತ್ತಿರುವಂತಹ ನಲ್ಪಾಡ್ರಿಗಾಗಲಿ ಅಥವಾ ಬೇರೆ ಅಲ್ಪಸಂಖ್ಯಾತರ ಮುಖಂಡರನ್ನಾಗಲಿ ಪರಿಗಣಿಸುವ ಸಾಧ್ಯತೆಗಳು ತೀರಾ ಕಡಿಮೆ. ಈ ಬಾರಿ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಅಭ್ಯರ್ಥಿ ದಿನೇಶ್ ಗುಂಡೂರಾವ್. ಹೌದು ಸ್ನೇಹಿತರೆ, ಒಂದಷ್ಟು ಮಂತ್ರಿಗಳನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಡಬೇಕು ಎನ್ನುವಂತಹ ಪ್ರಯತ್ನದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಒಂದು ವೇಳೆ PC ಮೋಹನ್ ರವರಿಗೆ ಅವಕಾಶ ತಪ್ಪಿದರೆ ಅದರ ಲಾಭವನ್ನು ಪಡೆಯುವ ಕಾರಣದಿಂದ, ಜೊತೆಗೆ ದಿನೇಶ್ ಗುಂಡೂರಾವ್ ಕೇಂದ್ರದಲ್ಲಿ ಹೊಂದಿರುವಂತಹ ಸಂಪರ್ಕವನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಕಾರಣದಿಂದ ಈ ಬಾರಿ ಬಹುಶಃ ದಿನೇಶ್ ಗುಂಡೂರಾವ್ರವರನ್ನು ಈ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಬಹುದು ಎನ್ನುವಂತಹ ಮಾಹಿತಿ ನಮ್ಮಲ್ಲಿದೆ. ಸ್ನೇಹಿತರೆ, ಇನ್ನು 2 ತಿಂಗಳುಗಳ ಕಾಲ ಸಮಯಾವಕಾಶ ಇದೆ. ನಾನು ಈಗ ನೀಡುತ್ತಿರುವಂತಹ ಮಾಹಿತಿಗಳು ಬಹುತೇಕ ಖಚಿತ ಮಾಹಿತಿಗಳಾಗಿದ್ದು, ಬದಲಾದ ರಾಜಕೀಯ ಪರಿಸ್ಥಿತಿಗಳನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಮರೆಯಬೇಡಿ, ಇದು ನ್ಯೂಸ್ ಲೀಡರ್ ಕನ್ನಡ, ಇದು ನಿಮ್ಮ ಧ್ವನಿ, ನೀವೇ ನಮ್ಮ ದಣಿ. ನಮಸ್ಕಾರ.